ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂದ್ರಲ್ಲ, ಏನು ಹೇಳಿ? ಅದೇ ಮಲ್ಲಿನ ಮಗುನ ಭೂಮಿಕನ ಜಯದೇವ್ ಕಡೆಯವ್ರು ಹುಡುಕ್ತಾ ಇದಾರಲ್ಲ, ಅದ್ರ ಬಗ್ಗೆ. ಈಗಾಗಲೇ ಹೇಳಾಯ್ತಲ್ಲ, ಬೇರೆ ಏನಾದರೂ ಇದ್ರೆ ಹೇಳಿ. ಅಲ್ಲ ಆನಂದಪ್ಪ, ನಿನ್ನೆ ಇದ್ರ ಬಗ್ಗೆ ಮನೇಲಿ ಒಂದು ಘಟನೆ ನಡೀತು. ಮಲ್ಲಿನ ಜಯದೇವ್ ಕಡೆಯವರು ಮಾರ್ಕೆಟ್ ಅಲ್ಲಿ ನೋಡಿದ್ರಂತೆ. ಹಂಗಂತ ಜಯದೇವ್ ಫೋನ್ ಬಂದಿತ್ತು ಕಣೋ. ಮಲ್ಲಿ ಇಲ್ಲೇ ಎಲ್ಲೋ ಇದ್ದಾಳೆ ಅಂತಾಯ್ತು. ಹೌದು ಕಣಪ್ಪ, ಜಯದೇವ್ಗೆ ಮಲ್ಲಿ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದೆ. ನಿನ್ನೆ ನಾನು ಅವನು ಅವನ ಕಡೆಯವರೆಲ್ಲ ಹುಡುಕಕ್ಕೆ ಹೋಗಿದ್ವು. ನಾನು ಮಲ್ಲಿನ ಅಚಾನಕ್ ಅದು ನೋಡ್ದೆ ಕಣು. ಅಂದ್ರೆ ನೀವು ಮಲ್ಲಿನ ನೋಡಿದ್ರ? ಹ್ಞೂ ಕಣಪ್ಪ, ನಿನ್ನೆ ಸಿಕ್ಕಿದ್ಲು. ನಾನು ಮಾತಾಡ್ಸಕ್ಕೆ ಅಂತ ಹೋದ್ನ, ನಿಂತಾರ ನನ್ನ ತಪ್ಪಾಗಿ ತಿಳ್ಕೊಂಡು ಓಡೋಗ್ಬಿಟ್ಲು. ಆನಂದ ಮಾತಾಡ್ಸಕ್ಕ ಆಗ್ಲೇ ಇಲ್ಲ. ಜಯದೇವಿಗೆ ಮಲ್ಲಿ ಎಲ್ಲಿದ್ದಾಳೆ ಅಂತ ಗೊತ್ತಲ್ವಾ? ಮಲ್ಲಿ ಅವನ ಕೈಗೆ ಸಿಕ್ಕು ಏನು ಆಗಬಾರ್ದು ಅವಾಂತರಗಳಾಗುತ್ತೆ ಅಂತ ಆತಂಕ ಕಣೋ. ಅವನಿಗೆ ಮಲ್ಲಿನ ಹಿಡಿದ್ರೆ ಭೂಮಿಕ ಮತ್ತೆ ಮಗು ಸಿಗ್ತಾರೆ ಅಂತ ಗೊತ್ತು. ಏನೋ ಪೇಪರ್ಗೆ ಸಿಗ್ನೇಚರ್ ಹಾಕ್ಬೇಕಂತೆ. ನಿನಗೆ ಅವ್ರು ಎಲ್ಲಿದಾರಂತ ಗೊತ್ತಲ್ಲಪ್ಪ. ನನಗೆ ಹೇಳೋದು ಬೇಡ ಕಣಪ್ಪ, ನನಗೆ ಹೇಳೋದು ಬೇಡ. ಅವ್ರ ಹತ್ರ ಹೋಗು, ಈ ಸೀರಿಯಸ್ನೆಸ್ ಅನ್ನ ಹೇಳೋರಿಗೆ, ಎಚ್ಚರಿಕೆಯಿಂದ ಇರಕ್ಕೆ ಹೇಳು. ಇಷ್ಟೇ ಕಣಪ್ಪ, ನನಗೆ ಬೇರೆ ಯಾವ ಸ್ವಾರ್ಥನೂ ಇಲ್ಲ. ನಾನೀಗ ಮೊದಲಿನ ಲಕ್ಕಿ ಲಕ್ಷ್ಮಿಕಾಂತ ಅಲ್ಲ ಕಣಪ್ಪ, ಬಡಪಾಯಿ ಲಕ್ಷ್ಮಿಕಾಂತ. ಇಷ್ಟೇ ಕೇಳ್ಕೊಳ್ಳೋದು ನಿನ್ನ ಹತ್ರ. ಹೇಗೆ ತಿಳಿಸ್ಲಿ? ಅವ್ರೆಲ್ಲಿದ್ದಾರೆ ನಂಗೆ ಗೊತ್ತಿಲ್ವಲ್ಲ. ಗೊತ್ತಿಲ್ವಾ? ಇಲ್ಲ. ಏನಪ್ಪ ಮಾಡೋದೀಗ? ಆನಂದ, ಗೌತಮ್ ಎಲ್ಲಿದ್ದಾನೆ ಅಂತ ಗೊತ್ತಲ್ವಾ? ಅವನಿಗೆ ಈ ವಿಷಯ ಮುಡ್ಸು, ಅವನ ಹತ್ರ ಅವ್ರನ್ನ ಕಾಪಾಡ್ಲಿ. ಜಯದೇವ್ 600 ಕೋಟಿ ಲೋನಿನ ವಿಷಯಕ್ಕೆ ಗೌತಮ್ ಬೆನ್ನಿಂದ ಬಿದ್ದಿದ್ದಾನೆ. ಗೌತಮ್ಗೂ ಜಯದೇವಿಂದ ಅಪಾಯ ಇದೆ. ಜಾಗ್ರತೆ ಮಾಡ್ಕೊಳಕ್ ಹೇಳಪ್ಪ. ಅಂಕಲ್, ನೀವು ನಿಜವಾಗ್ಲೂ ಬದಲಾಗಿದ್ದೀರಾ? ಆನಂದ, ನಿನಗೆ ಹೆಂಗಪ್ಪ ಹೇಳೋದು? ಒಂದ್ ಕಾಲದಲ್ಲಿ ಹನುಮಂತ ಎದೆ ಬಗ್ದು ಶ್ರೀರಾಮಚಂದ್ರನ ತೋರಿಸಿದ್ನಂತೆ. ಆದ್ರೆ ನಾನು ಹನುಮಂತ ಅಲ್ವಲ್ಲೋ, ಸಾಮಾನ್ಯ ಮನುಷ್ಯ. ಇಲ್ಲಂದ್ರೆ ಎದೆ ಬಗ್ದು ತೋರಿಸ್ತಾ ಇದ್ದೆ ಒಳಗಡೆ ಏನಿದೆ ಅಂತ. ನನ್ ಸಾಚತನ ನಿನ್ಗೆಲ್ಲ ತೋರಿಸ್ತಿದ್ದೆ ಕಣೋ. ಆನಂದ, ದಯವಿಟ್ಟು ನನ್ನ ನಂಬು. ಇಲ್ಲಂದ್ರೆ ಈ ವಿಷಯನೆಲ್ಲ ನಿನ್ನ ಹತ್ರ ಯಾಕೆ ಹೇಳ್ಬೇಕ ನಾನು? ನನಗೇನು ಸ್ವಾರ್ಥ ಇದೆ ಹೇಳು? ಇಷ್ಟು ದಿನ ನನ್ನ ಬುದ್ಧಿಗೆ ಮಂಕು ಕವಿದಿತ್ತು ಕಣೋ. ನಾನು ನನ್ನ ಸಿಸ್ಟರು ಮಕ್ಕಳು ಅಂತ ನನ್ನ ಜೀವಮಾನೆಲ್ಲ ತೇದ್ಬಿಟ್ಟೆ. ಆದ್ರೆ ಅವ್ರು ನನ್ಗೆ ಏನ್ ಮಾಡಿದ್ರು? ಏನ್ ಮಾಡಿದ್ರು ಹೇಳು? 5 ವರ್ಷ ಜೈಲಲ್ಲಿ ಕೂರ್ಸಿದ್ರು ಆನಂದ. 5 ವರ್ಷ ನನಗೆ ಬೇಲು ಕೂಡ ಸಿಗ್ಲಿಲ್ಲ ಆನಂದ. ಯಾಕಂದ್ರೆ ಅವ್ರು ಪ್ರಯತ್ನನೇ ಪಡ್ಲಿಲ್ವಲ್ಲ. ನನ್ನನ್ನ ಟಾಯ್ಲೆಟ್ ಟಿಶ್ಯೂ ತರ ಒರೆಸಿ ಪೀಸ್ ಹಾಕ್ಬಿಟ್ರು ಕಣೋ. ಆದ್ರೆ ನನ್ನ ಜೈಲಿಂದ ಹೊರಗೆ ತಂದಿತ್ತು ಪುಣ್ಯಾತ್ಮ ಗೌತಮ್. ನಾನು ಹತ್ರ ಕೇಳ್ದೆ, ನನ್ನನ್ನು ಹೊರಗಡೆ ಕರ್ಕೊಂಡ್ ಬಂದ. ಇದ್ರಲ್ಲಿ ಅವನಿಗೆ ಯಾವ ಸ್ವಾರ್ಥ ಇದೆ ಹೇಳು ಆನಂದ? ಯಾವ ಸ್ವಾರ್ಥ ಇದೆ ಹೇಳು? ಅವನು ಈ ಒಳ್ಳೆತನನೇ, ನನ್ನಲ್ಲಿರೋ ಕೆಟ್ಟತನನೆಲ್ಲ ತೊಳೆದಾಕಿ ಒಳ್ಳೆಯವನನ್ನಾಗಿ ಮಾಡಿತ್ತು. ನಾನು ಇನ್ನು ಮುಂದಾದ್ರೂ ಒಳ್ಳೆ ಮನುಷ್ಯನಾಗಿ ಬದುಕಬೇಕು ಅಂತ ಯೋಚನೆ ಮಾಡ್ತಿದ್ದೇನೆ ಕಣಪ್ಪ. ಅವನ ಋಣನ ಈ ಜನ್ಮದಲ್ಲಿ ತೀರ್ಸಕ್ ಆಗಲ್ಲ ಕಣ ಆನಂದಪ್ಪ. ಈ 7 ಜನ್ಮದಲ್ಲೂ ಆಗಲ್ಲ. ಅದಕ್ಕೆ ನನ್ನ ಕೈಲಾದ ಅಳಿಲು ಸೇವೆ ಮಾಡ್ತಾ ಇದ್ದೀನಿ. ಇದನ್ ಬಿಟ್ರೆ ಬೇರೆ ಯಾವ ಕೆಟ್ಟ ಉದ್ದೇಶನೂ ನನಗಿಲ್ಲ ಕಣಪ್ಪ. ಅವನು ಚೆನ್ನಾಗಿರ್ಲಿ ಅಂತ ಅಷ್ಟೇ ನನ್ನ ಆಸೆ. ನೀನ್ ನಂಬೋದಾದ್ರೆ ನಂಬು, ಬಿಡೋದಾದ್ರೆ ಬಿಡು. ನಾನು ಮೊದಲಿನ ಲಕ್ಕಿ ಲಕ್ಷ್ಮಿಗಂತಲ್ಲ, ಬಡಪಾಯಿ ಲಕ್ಷ್ಮಿಗಂತ. ಅಂಕಲ್, ನಿಮ್ಮ ಮಾತು ಕೇಳ್ತಾ ಇದ್ರೆ ನೀವು ಬದಲಾಗಿದ್ದೀರ ಅಂತ ಅನ್ನಿಸ್ತಾ ಇದೆ. ನೀವೇನು ವರಿ ಮಾಡ್ಕೋಬೇಡಿ. ನನ್ನ ಗೆಳೆಯ ತುಂಬಾ ಚೆನ್ನಾಗಿದ್ದಾನೆ. ನಮಗೆ ಹೊಟ್ಟೆ ಉರಿ ಆಗುತ್ತೆ, ಅಷ್ಟು ಚೆನ್ನಾಗಿದ್ದಾನೆ. ಏನ್ ಮಾಡ್ಕೊಂಡಿದ್ದಾನೆ ಈಗ? ಅವನೀಗ ಕ್ಯಾಬ್ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲ ಆನಂದ, ಕಂಪ್ನಿ ಓನರ್ ಆಗಿದ್ದವನು ಕ್ಯಾಬ್ ಡ್ರೈವರ್ ಆಗಿದ್ದಾನೆ ಅಂತ ಸಂತೋಷದಿಂದ ಹೇಳ್ತಾ ಇದೆಯಲ್ಲೋ? ಅಂಕಲ್, ಸಂತೋಷವಾಗಿ ಹೇಳೋ ವಿಷಯನೇ ಇದು. ಅವನು ಮೊದಲಿಗಿಂತ ಈಗ ನೆಮ್ಮದಿಯಾಗಿದ್ದಾನೆ. ಟೈಮ್ ಊಟ ಮಾಡ್ತಾನೆ, ಕಣ್ತುಂಬಾ ನಿದ್ದೆ ಮಾಡ್ತಾನೆ. ಸಂಸಾರ, ಬಂಧು ಬಳಗ, ನೆಂಟ್ರು ಇಷ್ಟ್ರು ಯಾವ ಕಟ್ಟುಪಾಡು ಇಲ್ಲ ಅವನಿಗೆ. ನೋಡಿ, ಸಿದ್ಧಾರ್ಥ ಅರಮನೆ ಬಿಟ್ಟ ಮೇಲೆ ತಾನೇ ಬುದ್ಧ ಆಗಿದ್ದು. ಹಾಗೆ ನಮ್ಮವನು ಮನೆ ಬಿಟ್ಟ ಮೇಲೆ ನೆಮ್ಮದಿಯಾಗಿರೋದು. ಅಂಕಲ್, ಮನುಷ್ಯ ನೆಮ್ಮದಿಯಾಗಿರ್ಬೇಕು.
ಅಲೆಮಾರಿ ತರ ಊರೂರು ಅಲ್ಕೊಂಡು ಆಕಾಶದಲ್ಲಿ ನೆಮ್ಮದಿಯಾಗಿ ಹಾರಾಡ್ಕೊಂಡು ಖುಷಿಯಾಗಿದ್ದಾನೆ. ನಾವು ಬದುಕಕ್ಕಾಗದಿರೋ ಬದುಕನ್ನ ಅವನು ಬದುಕ್ತಾ ಇದ್ದಾನೆ. ಅಂಕಲ್, ಈ ಆಸ್ತಿ ಅಂತಸ್ತಲ್ಲ ಯಾರಿಗ್ ಬೇಕು? ಖುಷಿಯಾಗಿರೋ ತಾನೇ ಇಂಪಾರ್ಟೆಂಟ್. ಕರೆಕ್ಟ್ ಆನಂದ, ಕರೆಕ್ಟಾಗಿ ಹೇಳಿದೆ. ನೆಮ್ಮದಿ ಇದ್ರೆ ಒಳ್ಳೆ ಬದುಕಕ್ಕಾಗತ್ತೆ. ಗೌತಮ್ ಬರೇ ಮನುಷ್ಯ ಅಲ್ಲ ಕಣಪ್ಪ, ದೇವತಾ ಮನುಷ್ಯ. ತುಂಬಾ ಗ್ರೇಟ್ ಅವನು, ತುಂಬಾ ಗ್ರೇಟ್ ಕಣಪ್ಪ. ಹೌದಂಕಲ್, ನನ್ನ ಗೆಳೆಯನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಗ್ರೇಟ್ ಅವನು. ಅಂಕಲ್, ನೀವು ಒಳ್ಳೆಯವರಾದ್ರಲ್ಲ, ನಿಮ್ಮನ್ನು ಬಿಡಿಸಿದ್ದಕ್ಕೂ ಸಾರ್ಥಕ ಆಯ್ತು ನೋಡಿ. ಮಲ್ಲಿ, ಏನಕ್ಕೆ ಇಲ್ಲಿ ನಿಂತಿದ್ಯಾ? ಯಾಕೊಂಥರ ಇದೆಯಾ? ಏನಾಯ್ತು ಮಲ್ಲಿ? ಅಕ್ಕ, ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರ ಹತ್ರ ಹೇಳ್ಕೊಡೋದು ಅಂತಾನೂ ಗೊತ್ತಾಗ್ತಾ ಇಲ್ಲ. ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಇರೋಂಥದ್ದು ಅಂಥದ್ದೇನಾಯ್ತು? ಅಲ್ಲ, ಅದು ಹೇಳು ಮಲ್ಲಿ, ಏನಾಯ್ತು? ಇವತ್ತು ನಮ್ಮ ಕೋಚಿಂಗ್ ಸೆಂಟರಿಗೆ ನಮ್ಮ ಅತ್ತೆ ಅಣ್ಣ ಲಕ್ಷ್ಮೀಕಾಂತ್ ಅವ್ರು ಬಂದಿದ್ರು. ಅವರು ನಿನ್ನ ನೋಡ್ಕೊಂಡು ಅಲ್ಲಿಗೆ ಏನಕ್ಕೆ ಬಂದಿದ್ರು? ನೀನಿರೋ ವಿಷಯ ಅವ್ರಿಗೆ ಹೆಂಗ್ ಗೊತ್ತಾಯ್ತು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರು ಮಾತ್ರ ಅಲ್ಲ, ಆ ಕೇಡಿ ನನ್ನ ಗಂಡ ಅಂತ ಅನ್ಸ್ಕೊಂಡಿದ್ದಾನಲ್ಲ ಜಯದೇವ್, ಅವರು ಬಂದಿದ್ರು. ಅದ್ರ ಜೊತೆ ಅವ್ರ ಹುಡುಗರು ಬಂದಿದ್ರು. ನಾನು ಅಲ್ಲಿರೋದು ಹೇಗೆ ಗೊತ್ತಾಯ್ತು ಅಂತಲೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಲಕ್ಷ್ಮೀಕಾಂತರು ನನ್ನ ನೋಡಿದ್ರು, ನನ್ನನ್ನು ಮಾತಾಡ್ಸಕ್ಕೂ ಬಂದ್ರು. ಅದನ್ನ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಭಯ ಆಗ್ತಾ ಇದೆ ಅಕ್ಕ. ಮಲ್ಲಿ, ನೀನ್ ಈ ವಿಷಯನ ಭೂಮಿಕಾಗ ಹೇಳದ್ಯಾ? ಅಯ್ಯೋ ಇಲ್ಲಪ್ಪ, ನಾನಾದ್ರೂ ಈ ವಿಷಯನ ಅಕ್ಕಂಗೆ ಹೇಳ್ಬಿಟ್ರೆ ಫುಲ್ ಟೆನ್ಷನ್ ತಗೊಂಡ್ಬಿಡ್ತಾರೆ. ಅದಕ್ಕೆ ಏನೂ ಹೇಳಕ್ ಹೋಗ್ಲಿಲ್ಲ. ಇಷ್ಟ ದಿನ ನಾವೆಲ್ಲೋ ಯಾರಿಗೂ ಕಾಣಿಸಿರೋ ಥರ ಬದುಕ್ತಾ ಇದ್ವಿ. ಇವಾಗ ನಾವೆಲ್ಲಿದ್ದೀವಿ ಅಂತ ಹೇಳಿ ಗೊತ್ತಾದ್ರೆ ಮತ್ತೆ ಕಾಟ ಕೊಡೋಕೆ ಶುರು ಮಾಡ್ತಾರೆ. ನೆಮ್ಮದಿನ ಹಾಳಾಗೋಗುತ್ತೆ.